ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅದು ಜನರ ಓಡಾಟ ಹೆಚ್ಚಿರುವ ಪ್ರದೇಶ. ಈಗಾಗಲೇ ವಾಹನ ದಟ್ಟಣೆಯಿಂದ ನಲುಗಿರುವ ರಸ್ತೆ. ಇದರ ಮಧ್ಯೆಯೇ ಫುಟ್ಪಾತ್ ಮೇಲೆ ನಿರ್ಮಾಣವಾಗುತ್ತಿರುವ ಹೊಸ ಪ್ರಯಾಣಿಕರ ತಂಗುದಾಣ. ಕಾರವಾರ ನಗರಸಭೆಯ ಈ ಕಾಮಗಾರಿ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸಾರ್ವಜನಿಕರಿಗೆ ಅನುಕೂಲ ಮಾಡುವ ಬದಲು ತೊಂದರೆ ಹೆಚ್ಚಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ಇದರ ಹಿಂದೆ ರಾಜಕೀಯ ಪ್ರಭಾವ ಇದೆ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಗಂಭೀರ ಆರೋಪ ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಬಸ್ ಶೆಲ್ಟರ್, ಜನರ ಓಡಾಟಕ್ಕೆ ತೊಂದರೆ, ಸ್ಥಳೀಯರಿಂದ ತೀವ್ರ ವಿರೋಧ. ಹೌದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಪ್ರಮುಖ ರಸ್ತೆ. ದಿನನಿತ್ಯ ಸಾವಿರಾರು ಜನರು ಹಾಗೂ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ರಸ್ತೆಗೆ ಹೊಂದಿಕೊಂಡಂತೆ ಶಿಕ್ಷಣ ಸಂಸ್ಥೆಗಳು ಇದ್ದು ಈಗಾಗಲೇ ಸಂಚಾರ ದಟ್ಟಣೆ ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಪ್ರದೇಶದಲ್ಲೇ ಫುಟ್ಪಾತ್ ಮೇಲೆ ಹೊಸ ಪ್ರಯಾಣಿಕರ ತಂಗುದಾಣ ನಿರ್ಮಾಣ ಮಾಡಲಾಗ್ತಿದೆ. ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗಲಿದೆ ಎಂದು ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಆಕ್ರೋಶ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಶಾಸಕರ ವಿರುದ್ಧ ಗಂಭೀರ ಆರೋಪ, ರಾಜಕೀಯ ವಾಗ್ವಾದಕ್ಕೆ ವೇದಿಕೆ. ಈ ಬಸ್ ಶೆಲ್ಟರ್ ಪಕ್ಕದಲ್ಲಿ ಈಗಾಗಲೇ ಸುಸಜ್ಜಿತ ತಂಗುದಾಣವಿದ್ದು ಅದನ್ನ ತೆರವುಗೊಳಿಸಿ ಹೊಸ ಸ್ಥಳದಲ್ಲಿ ನಿರ್ಮಾಣಕ್ಕೆ ಮುಂದಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕಾಮಗಾರಿಯ ಹಿಂದೆ ವೈಯಕ್ತಿಕ ಹಿತಾಸಕ್ತಿ ಇದೆ ಅಂತ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಶಾಸಕ ಸತೀಶ್ ಸೈಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕಿ ಕಾಮಗಾರಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿ ಇರುವಂತಹ ಕೋರಬಾಯಿ ಸ್ಕೂಲ್ ಒಂದ್ ಕಡೆಗೆ ಹಿಂದೂ ಹೈಸ್ಕೂಲ್ ಅಂತ ಬಹಳ ಪುರಾತನವಾದ ಸ್ಕೂಲ್ಗಳು. ಈ ಒಂದು ಹಾರ್ಟ್ ಅಲ್ಲಿ ಇರುವಂತ ಭಾಗದಲ್ಲಿ, ಕಾರವಾರದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಡವಾಡ ಕಡೆ, ಆ ಹಳ್ಳಿ ಗ್ರಾಮಕ್ಕೆ ಹೋಗುವಂತ ಕಡೆಗೆ ಈಗಾಗಲೇ ಇದೆ ಬಸ್ ಸ್ಟ್ಯಾಂಡ್. ಆದ್ರೆ ಏಕಾಏಕಿಯಾಗಿ ನಗರಸಭೆಯವರು, ಕಮಿಷನರ್, ಶಾಸಕರ ಅನುಮತಿ ಮೇರೆಗೆ ಆ ಬಸ್ ಸ್ಟ್ಯಾಂಡ್ ಅನ್ನು ತೆಗಿಬೇಕು, ಮತ್ತೆ ಅಲ್ಲಿನ ಒಂದು ಧೋರಣೆನ ಇಲ್ಲಿ ಹಾಕ್ಬೇಕಂತ ಹೇಳಿ ಈ ಒಂದು ಮಕ್ಕಳು ಓಡಾಡುವಂತ ಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನು ಡ್ರೈನ್ ಮೇಲೆ ಹಾಕಿದ್ದಾರೆ. ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಡ್ರೈನ್ ಕೆಳಗಡೆಯಿಂದ ಹೋಗ್ತದೆ. ಅದ್ರ ಮೇಲ್ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಅವರು ಕಟ್ಲಿಕ್ಕೆ ಆತುರದಲ್ಲಿ, ಯಾರಿಗೂ ವಿಶ್ವಾಸಕ್ಕೆ ತಗೊಳ್ದೆ ಆತುರದಲ್ಲಿ ಈ ಬಸ್ ಸ್ಟ್ಯಾಂಡ್ ಅನ್ನು ನಗರಸಭೆಯವರು ಕಟ್ತಾ ಇದ್ದಾರೆ ಶಾಸಕರ ಅನುಮತಿ ಮೇರೆಗೆ. ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರ್ ಜನರು ಬೆಳಗಿಂದ ನಮ್ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತೆ, 3 ಎಕರೆ ಜಮೀನು. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. ಆ 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಅನ್ನ ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ, ಅದನ್ನ ತೆಗೆದು ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಕೂಡ ತೆಗೆದ್ಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಬಹಳ ಅನ್ಯಾಯವನ್ನು ಕೂಡ ಈಗಿನ ಶಾಸಕ ಸತೀಶ್ ಸೈಲ್ ರವರು ಮಾಡ್ತಾ ಇದ್ದಾರೆ. ಸಂಚಾರ ದಟ್ಟಣೆಯ ಮಧ್ಯೆ ಕಾಮಗಾರಿ, ಸಾರ್ವಜನಿಕರ ಪ್ರಶ್ನೆಗೆ ಪೌರಾಯುಕ್ತರ ಸಮಜಾಯಿಷಿ. ಇನ್ನು ಸ್ಥಳಕ್ಕೆ ಕಾರವಾರ ನಗರಸಭೆ ಪೌರಾಯುಕ್ತರನ್ನ ಕರೆಸಿದ ರೂಪಾಲಿ ನಾಯ್ಕ್ ಅಲ್ಲಿ ಉಂಟಾಗ್ತಿರುವ ಸಮಸ್ಯೆಗಳನ್ನ ವಿವರಿಸಿದ್ರು. ಸಾರ್ವಜನಿಕ ಹಿತಾಸಕ್ತಿಗಿಂತ ಬೇರೆ ಉದ್ದೇಶಗಳಿಗೆ ಆದ್ಯತೆ ನೀಡಲಾಗ್ತಿದೆ ಅಂತ ಆರೋಪ ಮಾಡಿದ್ರು. ಜೊತೆಗೆ ಕಾಮಗಾರಿ ನಡೀತಾ ಇರುವ ಸ್ಥಳದಲ್ಲಿ ದೊಡ್ಡ ಮರಗಳಿದ್ದು ಪ್ರಯಾಣಿಕರ ಸುರಕ್ಷತೆಗೂ ಅಪಾಯ ಉಂಟಾಗಬಹುದು ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ರು. ಈ ವೇಳೆ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕಾಮಗಾರಿಯ ಅಗತ್ಯತೆ ಮತ್ತು ಸ್ಥಳ ಆಯ್ಕೆ ಕುರಿತು ಪೌರಾಯುಕ್ತರು ಸಮಜಾಯಿಷಿ ನೀಡಲು ಪ್ರಯತ್ನಿಸಿದ್ರು. ನೀವು ಕೇಳ್ತಾ ಇರೋದು ಕರೆಕ್ಟ್ ಇದೆ. ತಾವು ಎಲ್ಲರೂ ಲೋಕಲ್ದವ್ರು ಇದ್ದೀರಿ. ನಿಮ್ಗೆ ಇದು ಫುಟ್ಪಾತ್ ಮೇಲೆ ನಾನು ಬಂದು 2 ವರ್ಷದಿಂದ ನೋಡ್ತೀನಿ. ಫುಟ್ಪಾತ್ ಎದಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಇದೆ, ಎಲ್ಲರೂ ಕುಂತ್ಕೊಂತಾರೆ. ಅದರ ಸಬ್ಜೆಕ್ಟ್ ಬಗ್ಗೆ ಯಾರು ಹೇಳಿಲ್ಲ. ಅದಾದ್ಮೇಲೆ ಇಲ್ಲೆಲ್ಲರೂ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಾಗಿತ್ತು, ಶಿಕ್ಷಣದ ಬಗ್ಗೆ ಯಾರ್ದು ವಿಚಾರ ಮಾಡಲ್ಲ. ಎಲ್ಲರೂ ಇಲ್ಲೇ ನಿಂತ್ಕೊಂತಾರೆ. ನೀವೇ ಮನೆಗೆ ಪಾಸ್ ಆಗ್ಬೇಕಂದ್ರೆ ಸಮಸ್ಯೆ ಇದೆ. ಮತ್ತೆ ಇನ್ನೂ ಒಂದು ಪಾಯಿಂಟ್, ಅಲ್ಲಿ ಹೆಂಜಾನಾಯ್ಕ ಸರ್ಕಲ್ ನಲ್ಲಿ ಬಸ್ ನಿಂದ್ರಿಸ್ತಾ ಇದಾರೆ ರೈತರು, ಎಲ್ಲರೂ ಹಳ್ಳಿಗೆ ಹೋಗುವಂತವ್ರು ಎಲ್ಲರೂ. ಹಂಗಾಗಿ ಒಂದು ರಿಕ್ವೆಸ್ಟ್ ಮೇಲೆ ಡಿಮಾಂಡ್ ಬಂದಂದ್ರೆ, ನಾವು ಇಲ್ಲಿ ಬಸ್ ಅನ್ನು ಹೋಗೋದು ಇದೇ ರೂಟದಿಂದ ಇರೋದ್ರಿಂದ ಇಲ್ಲಿ ಏನೈತಪ್ಪ, ಒಂದು ರೋಟರಿ ಕ್ಲಬ್ನವರು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದ್ರು. ಆ ಪ್ರಕಾರ ನಾವು ಇಲ್ಲಿ ಸೆಡ್ ನ ನಿರ್ಮಾಣ ಮಾಡ್ತೀವಿ. ಬಸ್ ಅದು ಸರ್ಕಲ್ ಪಾಯಿಂಟ್ 4 ರೋಡ್ ಕೂಡಿದೆ. ನಿಮಗೆ ಬಸ್ ಅಲ್ಲೇ ನಿಂದ್ರಿಸೋದು ತಗೊಳ್ಳೋದ್ರಿಂದ ಟ್ರಾಫಿಕ್ ಆಗ್ತಾ ಇದೆ.
ಇವನ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಕೇಳ್ಕೋಬಹುದು. ಅದು ಒಂದಿದ್ದಾಗ ನಮ್ಗೆ ಏನಾದ್ರು ನಮ್ಗೆ ಹೆಲ್ಪ್ ಅಂತ ಬಂದಾಗ ನಾವು ಇದನ್ನ ಮಾಡ್ಕೊಂಡಕತ್ತಿದ್ದಕ್ಕೆ ಜನರಿಗೆ ತೊಂದರೆ ಆಗ್ಬೇಕಂತಂದು ಯಾವ್ದು ಉದ್ದೇಶದಿಂದ ನಾವು ಯಾವ್ದು ಕೆಲಸ ತಗೊಂಡಿರಲ್ಲ. ಏನಪ್ಪ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಗರಸಭೆಯಿಂದ ಮಾಡ್ಬೇಕಂತದ್ದು ಏನಿಲ್ಲ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಲೇಜ್ ಹೋಗುವಂತ ಗೌರ್ಮೆಂಟ್ ಸ್ಕೂಲಿಗೆ ಬರುವಂತ ಮಕ್ಕಳಿಗಾಯ್ತು, ರೈತರಿಗಾಯ್ತು, ಮುಂದೇನು ಹಳ್ಳಿ ಅಂತ ಬರೋರಿಗಾಯ್ತು ಅನುಕೂಲ ಆಗೋ ದೃಷ್ಟಿಕೋನದಿಂದ ಇಲ್ಲಿ ಮಾಡ್ತಾ ಇದ್ವಿ ಇಷ್ಟೇ. ಒಟ್ಟಾರೆ ಫುಟ್ಪಾತ್ ಮೇಲೆ ನಿರ್ಮಾಣವಾಗ್ತಿರುವ ಪ್ರಯಾಣಿಕರ ತಂಗುದಾಣ ಈಗ ಕಾರವಾರದಲ್ಲಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾಮಗಾರಿ ನಡೀತಾ ಇದೆಯಾ ಅಥವಾ ಸ್ಥಳೀಯರು ಹಾಗೂ ಮಾಜಿ ಶಾಸಕಿ ಮಾಡುತ್ತಿರುವ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮುಂದಿನ ದಿನಗಳಲ್ಲಿ ನಗರಸಭೆ ಹಾಗೂ ಜನಪ್ರತಿನಿಧಿಗಳು ಈ ವಿವಾದಕ್ಕೆ ಯಾವ ರೀತಿಯ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.